ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕಡಿಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಬಿಡಿಸಿರೋ ಚಿಕ್ಕಡಿಕಾಯಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕಾಳು ಚಿಕ್ಕಡಿಕಾಯಿ ಎಲ್ಲ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ. ಒಂದು ಕುಕ್ಕರಲ್ಲಿ ನಾನು ನೀರು ಹಾಕಿ ಚಿಕ್ಕಡಿಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಳ್ಳಿ. ಇದು ಒಂದು ವಿಷಿಲ್ ನಾನು ಕೂಗಿಸ್ಕೊಂಡಿದ್ದಾದಮೇಲೆ ನಾನು ಸೊಪ್ಪು ಬಸಿತಾರಲ್ಲ ಅದರಲ್ಲಿ ನಾನು ತೊಗೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ. ಒಂದು ವಿಷಿಲ್ ಸಾಕಾಗುತ್ತೆ ನಿಮಗೆ. ಆದಮೇಲೆ ಮೊದಲನೇದಾಗಿ ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಆದಮೇಲೆ ಚೆನ್ನಾಗಿ ಬಾಣಲಿ ಕಾದಿದ್ದಾದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಸೇಮ್ ಒಗ್ಗರಣೆ ಪ್ರೊಸೀಜರ್ ಯಾವ ಥರ ಮಾಡ್ತೀರಾ ಅದೇ ಥರನೇ ಸಾಸಿವೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಮತ್ತು ಸಾಸಿವೆ ಚೆನ್ನಾಗಿ ಬೇಯಬೇಕದು. ಕರಿಬೇವನ್ನ ಹಾಕ್ಕೊಳ್ಳೋಣ. ಇದೆಲ್ಲ ಮೂರು ಆದಮೇಲೆ ಈಗ ಹಚ್ಚಿರೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 2 ದಪ್ಪ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇದನ್ನು, ಈರುಳ್ಳಿನ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಜಾಸ್ತಿ ಚಿಕ್ಕಡಿಕಾಯಿ ಪಲ್ಯ ಮಾಡ್ತಾಯಿದ್ರು ಆಗ. ಸೊ ಇವಾಗ ಇತ್ತೀಚೆಗೆ ನಾವು ತುಂಬ ರೇರಾಗಿ ಮಾಡ್ತಾಯಿದ್ದೀವಿ ಇವಾಗ ಚಿಕ್ಕಡಿಕಾಯಿ ಪಲ್ಯ. ತುಂಬ ಡೇಸ್ ಆಯಿತು ನಾನು ಇದನ್ನು ಮಾಡಿ. ಹಾಗೆ ಮಾಡ್ತಾಯಿದ್ನಲ್ಲ, ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ರೆಸಿಪಿ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದೆ. ಈಗ ಸ್ವಲ್ಪ ಬೆಂದಿದೆ ನೋಡಿ ಈರುಳ್ಳಿ. ಈಗ ನಾನು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಕೂಡ. ಡಯಟ್ ಫುಡ್ ಕೂಡ ಹೌದು ಇದು ಪಲ್ಯ ತಿಂದರೆ ನಮಗೆ ಹೊಟ್ಟೆ ತುಂಬ್ದಂಗಿರುತ್ತೆ. ಜಾಸ್ತಿ ಹಸಿವು ಏನೂ ಆಗೋದಿಲ್ಲ. ಈಗ ನೋಡಿ, ಬೆಂದಿರೋ ಅಂಥ ಚಿಕ್ಕಡಿಕಾಯಿ ಪಲ್ಯನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮಸಾಲೆ ಐಟಮ್ಸ್ ತೋರಿಸ್ಬಿಡ್ತೀನಿ. ಸಾಂಬಾರು ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನ, ಮೆಣಸಿನ ಪುಡಿ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಅಂದಾಜು ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟು ಆ್ಯಡ್ ಮಾಡಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಚೆನ್ನಾಗಿ. ಈ ಥರ ರೆಸಿಪೀಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿ ಕೂಡ ಇರ್ತೀವಿ. ನನ್ನ ಪ್ರಕಾರ ಡಯಟ್ ಅಂತಂದರೆ ಡಯಟ್ ಫುಡ್ ಅವ್ರಿಗಂತೂ ತುಂಬ ಈಸಿ ಆಗುತ್ತೆ. ಈಗ ನೋಡಿ, ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ದೋಸೆ ಜೊತೆಗೆ, ಚಪಾತಿ, ರೋಟಿ ಎಲ್ಲ ಥರ ತೊಗೊಬೋದು. ಮತ್ತು ನೀರು ದೋಸೆಗೆ ಎಲ್ಲ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಈ ಪಲ್ಯ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಮತ್ತು ಈ ಪಲ್ಯ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಚಿಕ್ಕಡಿಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.